ವಿಧಾನಸಭಾ ಚುನಾವಣೆ ಕ್ಷೇತ್ರವನ್ನು ಘೋಷಿಸಿಕೊಂಡಿದ್ದಾರೆ ಸಿಂಹ. ಈಗ ಚಾಮರಾಜ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಏನಾದರೂ ಹೇಳಿಬಿಟ್ರ ಪ್ರತಾಪ್ ಸಿಂಹ? ಈ ರೀತಿಯಾದಂತಹ ಒಂದು ಮಾತು, ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತಹ ಮಾತನ್ನು ಪ್ರತಾಪ್ ಸಿಂಹ ಆಡಿರುವಂಥದ್ದು. 2 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ರು ಪ್ರತಾಪ್ ಸಿಂಹ. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪೋಯ್ತು. ಅದರಿಂದ ಅವರಿಗೆ ನಿರಾಸೆ ಆಯಿತು. ಈಗ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕೀಯದ ಕಡೆ ಗಮನ ಕೊಡೋಕೆ ಶುರು ಮಾಡಿದ್ದಾರೆ ಪ್ರತಾಪ್ ಸಿಂಹ. ಬಿಜೆಪಿಯ ಮಾಜಿ ಸಂಸದ ಈ ರೀತಿ ನಿರ್ಧಾರವೊಂದನ್ನು ಮಾಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಸಮಯದಲ್ಲಿ ಅಲ್ಲಿ ಕೆಲವರು ಪ್ರಶ್ನೆ ಕೇಳಿದಾಗ ನಾನು ರಾಷ್ಟ್ರ ರಾಜಕಾರಣಕ್ಕಿಂತ ರಾಜ್ಯದ ಒಂದು ರಾಜಕಾರಣದಲ್ಲಿ ಇನ್ನು ಮುಂದೆ ಇರ್ತೀನಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿ ಹೋಗಿತ್ತು. ಇದೀಗ ಬಿಜೆಪಿಯಲ್ಲಿ ಇದ್ದು ಇಲ್ಲದಂತೆ ಆಗ್ಬಿಟ್ಟಿದೆ ಪ್ರತಾಪ್ ಸಿಂಹ ಅವರ ಪರಿಸ್ಥಿತಿ. ಹೀಗಾಗಿ ರಾಜಕೀಯ ಭವಿಷ್ಯಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಸಿಂಹ ಎಂಟ್ರಿ ಕೊಡೋಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಿರುವಂತಹ ಪ್ರತಾಪ್ ಸಿಂಹ ಈ ನಿರ್ಧಾರವನ್ನು ಮಾಡಿದ್ದಾರೆ. ಇದೀಗ ಸ್ವಯಂ ಘೋಷಿತವಾಗಿ ಕ್ಷೇತ್ರ ಘೋಷಿಸಿಕೊಂಡಿದ್ದಾರೆ ಪ್ರತಾಪ್ ಸಿಂಹ. ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತಾ ಹಾಗಾದರೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಟಿಕೆಟ್ ಘೋಷಣೆ ಮುನ್ನವೇ ಸ್ವಯಂ ಘೋಷಿತವಾಗಿ ಇವರು ಕ್ಷೇತ್ರವನ್ನು ಹೇಳಿಬಿಟ್ಟಿದ್ದಾರೆ ಪ್ರತಾಪ್ ಸಿಂಹ. ಅದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೆ ಕಾರಣ ಏನು ಅಂತ ಕೂಡ ಅವರು ಹೇಳಿದ್ದಾರೆ. ಈ ಒಂದು ವಿಚಾರವಾಗಿ ಅಂದರೆ ನೋಡಿ, ಈ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಗೆಲ್ತೀವಿ ಅಂತ ಏನಿಲ್ಲ. ಯಾಕಂದರೆ ಮುಖ್ಯವಾಗಿ ಈ ಭಾಗದ ಜನರು ಕೆಲಸನ ನೋಡ್ತಾರೆ, ಆ ವ್ಯಕ್ತಿಯನ್ನು ನೋಡ್ತಾರೆ. ವ್ಯಕ್ತಿ ಮಾಡಿರುವಂತಹ ಒಂದು ಕೆಲಸಗಳು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೋಡಿನೇ ಇಲ್ಲಿನ ಜನ ಓಟ್ ಹಾಕ್ತಾರೆ. ಅದಕ್ಕೆ ನಾನು ಈ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಚಾಮರಾಜ ಕ್ಷೇತ್ರ ಏನಿದೆ, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದಿಂದಾನೇ ನಾನು ನಿಲ್ತೀನಿ, ಆ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ, ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಕೂಡ ಇದೆ ಅಂತ ಹೇಳಿ ಈ ರೀತಿಯಾಗಿ ಮಾತನಾಡಿದ್ರು. ಒಬ್ಬ ಪತ್ರಕರ್ತನಾಗಿ ಮೊದಲ ಪ್ರಯತ್ನದಲ್ಲಿಯೇ ಇವರು ಸಂಸದರಾಗಿ ಆಯ್ಕೆ ಆಗ್ತಾರೆ. ಆ ನಂತರವೂ ಕೂಡ ಆಯ್ಕೆ ಆಗ್ತಾರೆ 2 ಬಾರಿ. ಇನ್ನು 3ನೇ ಬಾರಿ ಆಯ್ಕೆ ಆಗ್ತಾರೆ ಸೀಟ್ ಕೊಟ್ಟರೆ ಎನ್ನುವಂಥ ವಿಚಾರದಲ್ಲಿದ್ದರು, ಯೋಚನೆಯನ್ನು ಮಾಡ್ತಾ ಇದ್ರು. ಆದರೆ ಅದು ಆಗಲಿಲ್ಲ. ಹೀಗಾಗಿ ರಾಷ್ಟ್ರ ರಾಜಕಾರಣದಿಂದ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತ ಹೇಳಿ ಪ್ರತಾಪ್ ಸಿಂಹ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಕ್ಷೇತ್ರದ ಹೆಸರನ್ನು ಕೂಡ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಬೇಕಾದ್ರೆ ಕೆಲವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಸಿಂಹ ಈ ರೀತಿಯಾಗಿ ಚಾಮರಾಜ ಕ್ಷೇತ್ರದಿಂದ ನಾನು ಇನ್ನು ಮುಂದೆ ಸ್ಪರ್ಧೆ ಮಾಡ್ತೇನೆ. ಮುಂಬರುವಂತಹ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಇವರೇ ಈಗ ಸ್ವಯಂ ಘೋಷಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕ್ಷೇತ್ರ ಅಂತ ಹೇಳಿ. ಅಥವಾ ಇವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಬೇರೆ ಒಂದು ಅವರದೇ ಒಂದು ಪಕ್ಷದಿಂದ? ಒಂದು ವೇಳೆ ಸಿಗದೇ ಇದ್ದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ಪ್ರತಾಪ್ ಸಿಂಹ? ಗೊತ್ತಿಲ್ಲ. ಆದರೆ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಿದ್ರು. ಆಗಾಗ ಕೆಲವೊಂದು ಹೇಳಿಕೆಗಳನ್ನು ಹೇಳ್ತಾ ಇದ್ರು, ವಿವಾದವನ್ನು ಮೈಮೇಲೆ ಎಳೆದುಕೊಳ್ತಾ ಇದ್ರು. ಇಂತಹ ಸಿಂಹ ಈಗ ಬಿಜೆಪಿಯಲ್ಲಿ ಇದ್ದರೂ ಕೂಡ ಇಲ್ಲದಂತ ಆಗಿಬಿಟ್ಟಿದೆ. ಹೀಗಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತಹ ಮಾತನಾಡ್ತಾ ಇದ್ದಾರೆ. ಈ ರೀತಿ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.